ಕೋಟಿ ಬೇಕು 2 ಕೋಟಿ ಬೇಕು 3 ಕೋಟಿ ಬೇಕು ಅಂತ ಯಾರು ಪ್ರಾರ್ಥನೆ ಮಾಡಬಾರ್ದು. ಅಥವಾ ವಜ್ರ ಬಂಗಾರ, ಯಾಕಂದ್ರೆ ಭಗವಂತನಿಗೆ ಲೋಹ ಪದಾರ್ಥಗಳು ಇಷ್ಟ ಆಗೋದಿಲ್ಲ. ಭಕ್ತಿ ಅಷ್ಟೇ ಇಷ್ಟ ಆಗ್ತದೆ. ಅಂತ ಭಕ್ತಿಯೇ ಇದು ತುಂಬಾ ಜಾಸ್ತಿ ಇದೆ, ವೈಬ್ರೇಷನ್. ಅದು ಬಹುಶಃ ಇಲ್ಲಿ ಬಂದಿರ್ತಕ್ಕಂಥವ್ರಿಗೆ ಮಾತ್ರ ಅದು ಗೊತ್ತಾಗ್ತದೆ. ಕೇಳೋರಿಗೆ ಅನುಮಾನ ಅಲ್ಲಿ ಕೇಳಿದ್ರು ಒಬ್ರು, ಸ್ವಾಮಿ ಇಲ್ಲಿ ಮಾಡಿದ್ರೆ ಮಾತ್ರ ನಮ್ಗೆ ಒಳ್ಳೇದಾಗುತ್ತಾ, ಬೇರೆ ಕಡೆ ಮಾಡಿದ್ರೆ ಒಳ್ಳೇದಾಗಲ್ವಾ ಅಂತಲ್ಲ. ಮಂತ್ರದರ್ಶರಾಗಿರ್ತಕ್ಕಂಥ ಋಷಿಗಳು ಲೋಕ ಕಲ್ಯಾಣಕ್ಕೋಸ್ಕರವಾಗಿ ಇಂಥ ಕ್ಷೇತ್ರ ಆಯ್ಕೆ ಮಾಡ್ಕೊಂಡಿರ್ತಾರೆ. ಯಾವುದೇ ಕ್ಷೇತ್ರ ಆಗಿರ್ಬೋದು, ಶ್ರೀಶೈಲ ಆಗಿರ್ಬೋದು, ತಿರುಪತಿ ಆಗಿರ್ಬೋದು, ನಿಡಗಲ್ ಆಗಿರ್ಬೋದು, ಧರ್ಮಸ್ಥಳ ಆಗಿರ್ಬೋದು, ಯಾವುದೇ ಕ್ಷೇತ್ರ ಆಗಿರ್ಬೋದು. ಯಾಕೆ ಅಲ್ಲಿ ವೈಬ್ರೇಷನ್ ಜಾಸ್ತಿ ಆಗ್ತಿದೆ, ಯಾಕೆ ಜನ ಅಲ್ಲಿ ಜಾಸ್ತಿ ಹೋಗ್ತಿದ್ದಾರೆ ಅಂತ ಕಾರಣ ಏನಂತಂದ್ರೆ, ಮಂತ್ರದರ್ಶರು ಅಂದ್ರೆ ಋಷಿಗಳು ತಮ್ಮ ಸ್ವಾನುಭವದಿಂದ ತಪಶಕ್ತಿಯಿಂದ ತಮಗೆ ಗೋಚರ ಆಗಿರ್ತಕ್ಕಂಥ ಶಿವಜ್ಞಾನವನ್ನ ಅಲ್ಲಿ ಜಾಸ್ತಿ ಹಂಚಿಬಿಟ್ಟಿದ್ದಾರೆ ಆ ಭಾಗ, ಆಯಾ ಕ್ಷೇತ್ರಗಳಲ್ಲಿ. ಅದಕ್ಕೋಸ್ಕರವಾಗಿ ಅಲ್ಲಿ ವೈಬ್ರೇಷನ್ ಎಳಿತದದು. ವಯಸ್ಕಾಂತ ಕಬಡ್ಡಿ ಹೆಂಗೆ ಎಳಿತಲ್ವ ಹಂಗೆ ಅಲ್ಲಿ ಹರಿತಾ ಇರ್ತದೆ. ಆ ಭಕ್ತಿ ಅಂತಕ್ಕಂಥ ಹೇಳ್ತಾ ಇರುತ್ತೆ. ಅದಕ್ಕೋಸ್ಕರವಾಗಿ ನೀವು ಇಲ್ಲಿ ಬಂದಿರಲ್ಲ, ಇಲ್ಲಿರ್ತಕ್ಕಂಥ ಕ್ಷೇತ್ರದಲ್ಲಿ ಎಲ್ಲಾ ಕ್ಷೇತ್ರ ದರ್ಶನ ಮಾಡ್ಕೊಡ್ರಿ. ಈಗ ಆಗ್ತಕ್ಕಂಥ ಸಂಕಲ್ಪ ಬಹಳ ಮುಖ್ಯ. ಯಾಕಂದ್ರೆ ಪ್ರತಿಯೊಬ್ಬ ಮನುಷ್ಯನಿಗೆ ಆಯುಷ್ ಇರ್ತದೆ 100 ವರ್ಷ. नामधेयस्य संतोष नामधेयस्य मानसा नाम्न्याः जाश्रीक नामधेयस्य नागराजो नामधेयस्य वनजा नाम्न्याः माधवा नामधेयस्य नागम्मा नाम्न्याः लक्ष्मका नाम्न्याः गानवे नाम्न्याः प्रत्येक नामधेयस्य ईशान नामधेयस्य साकुटुम्बवर्गस्य अस्माकं सकुटुम्बानां क्षेम धैर्य वीर्य विजय अभय अभ्युदय आयुरारोग्य महदैश्वर्य अभिवृद्ध्यर्थं धर्म काम मोक्ष चतुर्विध फल पुरुषार्थ सिद्ध्यर्थंच नव जनित तापत्रय निवारणार्थं आदिदैविक आदिभौतिक आध्यात्मिक त्रिविधता तापत्रयाणां निवारणार्थं क्षेत्रनाथ वीरभद्रेश्वर महास्वामीनां कृपाशीर्वाद सिद्ध्यर्थं वीरभद्रेश्वर महास्वामिनः प्रीत्यर्थं श्री श्रीशैल भ्रमराम्बदेवी मल्लिकार्जुन महास्वामिनः प्रीत्यर्थं श्रीशैल प्रस्तुत जगद्गुरुः 1008 श्री डॉक्टर चन्नसिद्धराम राजदेशी केंद्र शिवाचार्य महास्वामीनां महाभगवत्पादानां कृपाशीर्वाद श्रीरक्षा सदाकाल सिद्ध्यर्थं प्रस्तुत जगद्गुरु चन्नसिद्धराम राजदेशी केंद्र शिवाचार्य भगवत्पादानां महासन्निधानं करकमल संजात विद्वान जलस्थल ब्रह्मा गुरुलिंग शिवाचार्य महास्वामीनां कृपाशीर्वाद श्री
ಶ್ರೀರಕ್ಷ ಸದಾಕಾಲ ಸಿದ್ಧ್ಯರ್ಥಂ ಮಮ ಜಾತಕೋ ರೀತ್ಯ ಯೇ ಯೇ ಗ್ರಹಾಃ ಸ್ಥಾನೇಷು ಸ್ಥಿತಾಃ ತೇಷಾಂ ಗ್ರಹಾಣಾಂ ಅತ್ಯಂತ ಅತಿಶಯ ಶುಭಫಲ ಆವಾಪ್ತ್ಯರ್ಥಂ ಗ್ರಹಬಾಧ ನಿವೃತ್ತಿಪೂರ್ವಕ ಗ್ರಹಾನುಕೂಲ್ಯತ ಸಿದ್ಧ್ಯರ್ಥಂ ಅಪಮೃತ್ಯು ಧ್ರುವಮೃತ್ಯು ಕಾಲಮೃತ್ಯು ಪರಿಹಾರದ್ವಾರ ಪರಿಪೂರ್ಣ ಆಯುಷ್ಯು ಆರೋಗ್ಯ ಭಾಗ್ಯ ಪ್ರಾಪ್ತ್ಯರ್ಥಂ ಮಮ ಜಾತಕೋ ರೀತ್ಯ ಗೋಚಾರ ರೀತ್ಯ ದಶಾಭುಕ್ತಿ ರೀತ್ಯ ಕಂಟಕಾದಿ ಗಂಡಾಂತರಾದಿ ದುರ್ದೋಷ ನಿವಾರಣಾರ್ಥಂ ಶಾರೀರಿಕ ಮಾನಸಿಕ ದೈಹಿಕ ಆದಿತ ಸಕಲ ವ್ಯಾಧಿ ರೋಗ ಪೀಡಿತ ದುರ್ದೋಷ ಬಾಧಕ ನಿವಾರಣಾರ್ಥಂ ಜರಾಪೀಡ ಮೃತ್ಯುಭಯ ಅಪಮೃತ್ಯುಭಯ ಅಗ್ನಿಭಯ ಜಲಭಯ ರಾಜಭಯ ಅಧಿಕಾರ ಭಯ ವಿಷಜಂತು ಭಯ ಸ್ತ್ರೀ ಭಯಾದಿ ನಿವಾರಣಾರ್ಥಂ ಸಕಾಲೇ ಸದಾಕಾಲೇ ಪುತ್ರಪೌತ್ರಾದಿ ಸರ್ವೇ ಜನಾನಾಂ ಆಯುರಾರೋಗ್ಯ ಐಶ್ವರ್ಯಾಭಿವೃದ್ಧ್ಯರ್ಥಂ ಮಮ ವಾಸಸ್ಥಾನೆ ಮಮ ಗೃಹೇ ಸಮಸ್ತ ವಾಸ್ತುದೋಷ ಗ್ರಹದೋಷ ಸಂಪೂರ್ಣ ದೋಷ ನಿವಾರಣಾರ್ಥಂ ಗ್ರಹ ಭೂತ ಪಿಶಾಚಾದಿ ಪೀಡಿತ ದುರ್ದೋಷ ನಿವಾರಣಾರ್ಥಂ ಪರೈಃ ಪ್ರಯುಜ್ಯಮಾನ ದುರ್ಮಂತ್ರ ದುರ್ಯಂತ್ರ ದುಸ್ತಂತ್ರಾದಿ ಮಾಟ ಮಂತ್ರ ವಾಮಾಚಾರಿಕ ಸಕಲ ದೋಷ ನಿವಾರಣಾರ್ಥಂ ಕ್ಷೇತ್ರಾಧಿಪತಿ ವೀರಭದ್ರೇಶ್ವರ ಮಹಾಸ್ವಾಮಿನಃ ಪ್ರೀತ್ಯರ್ಥಂ ಆದಿತ್ಯಾದಿ ನವಗ್ರಹ ದೇವತಾ ಮಹಾಮೃತ್ಯುಂಜಯ ದೇವತಾ ದುರ್ಗಾ ದೇವತಾ ಮಹಾರುದ್ರ ದೇವತಾ ಇಷ್ಟ ದೇವತಾ ಗುರುದೇವತಾ ಕುಲದೇವತಾ ರಾಮದೇವತಾ ಶ್ರೀಪಾದ ದೇವತಾ ಕೃಪಾ ಕಟಾಕ್ಷ ಶ್ರೀರಕ್ಷ ಸದಾಕಾಲ ಸಿದ್ಧ್ಯರ್ಥಂ ಮಮ ಗೃಹೇ ಶಾಂತಿ ಸಮೃದ್ಧಿ ಸಕಲೈಶ್ವರ್ಯ ಅಷ್ಟೈಶ್ವರ್ಯ ಭೋಗೈಶ್ವರ್ಯ ಸದಾಕಾಲ ಸ್ಥಿರೀಕರಣಾರ್ಥಂ ವಿವಾಹಾದಿ ಕಲ್ಯಾಣಾದಿ ಸಂತಾನಾದಿ ವಿದ್ಯಾಭ್ಯಾಸಾದಿ ಶುಭಮಂಗಲ ಕಾರ್ಯಾಣಾಂ ಸಿದ್ಧ್ಯರ್ಥಂ ಮಮ ಜಾತಕೋ ರೀತ್ಯ ಸಂತಾನ ಪ್ರತಿಬಂಧಕ ದೋಷ ನಿವಾರಣಾರ್ಥಂ ವಿದ್ಯಾ ಪ್ರತಿಬಂಧಕ ದೋಷ ನಿವಾರಣಾರ್ಥಂ ಸರ್ಪದೋಷ ಕಾಳಸರ್ಪದೋಷ ದ್ವಾದಶ ವಿಧ ಸರ್ಪದೋಷ ನಿವಾರಣಾರ್ಥಂ ಮಮ ದಿನನಿತ್ಯ ಉದ್ಯೋಗ ವ್ಯಾಪಾರ ವ್ಯವಹಾರ ಕೃಷಿ ಅಧಿಕಾರ ವ್ಯವಸಾಯಾದಿ
सर्वस्थाने दिने दिने अभिवृद्ध्यर्थम धन कनक वस्तु वाहनादि शुभफल प्राप्त्यर्थम गो संपत् अभिवृद्ध्यर्थम वाद विवादे सदा काले विजयश्री प्राप्त्यर्थम स्वयार्जित पित्रार्जित संपत् प्राप्तिपूर्वक उत्तरोत्तर अभिवृद्ध्यर्थम मम वंशाभिवृद्ध्यर्थम मम शरीरे वात पित्त कफ श्लेष्मादि सर्वरोग बाधित दुर्दोष निवारणार्थम जन्म राशिवशात् जन्म लग्नवशात् नाम राशिवशात् नाम लग्नवशात् षष्ठ अष्टम द्वादश स्थिता ग्रहबाधित दुर्दोष निवारण पूर्वक एकादश फल प्राप्त्यर्थम कुजदोष विषकन्यदोष निवारण पूर्वक राजवैभव राज्याधिकार सिद्ध्यर्थम यह जन्मनि जन्मांतरेषु कृतानां पापानां कालसर्प शुक आर्जालादि हिंसया समजनित दुर्दोष निवारणार्थम पूर्वजन्मद यह जन्मद गुरुशाप मातृशाप पितृशाप देवशाप देवताशाप ब्रह्मशाप स्त्रीशापादि सर्वशाप विमुक्तिपूर्वक कुलकोटि पावनतीर्थ सिद्ध्यर्थम भ्रूणहत्या नागहत्या गोहत्या स्त्रीहत्या ब्रह्महत्या बिल्व अश्वत्थ तुलसी औदुंबरादि विविध पुण्यतम वृक्षछेदन देवालयनाश विग्रहनाश सर्प काक कलह दर्शन दोष निवारणार्थम जन्मदश अंतर्दश सूक्ष्मदश प्राणदशादि समस्त भुक्ति दोष निवारण पूर्वक इष्टार्थ फलानां शीघ्रकाले सिद्ध्यर्थम अधिकारवर्गस्य मंत्री महोदयाः सर्वे जनानां सदाकाल संपूर्ण सहकार प्राप्त्यर्थम यंत्रादिभिः वाहनादभिः आयुधाभिश्च संभविष्यमाण दुर्घटना निवारणार्थम मम कुलकंटकारी दुष्टजनानां निग्रहपूर्वक मम चिंतित मनोरथ फल सिद्ध्यर्थम उत्तरोत्तर आयुष्य आरोग्य भाग्य अभिवृद्ध्यर्थम समस्त सन्मंगल प्राप्त्यर्थम अखिलांड कोटि ब्रह्मांड सुगुण वंदित पार्वती परमेश्वर कृपाशीर्वाद
ಸಿದ್ಧ್ಯರ್ಥಂ ಗುರು ಲಿಂಗ ಜಂಗಮ ಪಾದೋದಕ ಪ್ರಸಾದ ವಿಭೂತಿ ರುದ್ರಾಕ್ಷ ಮಂತ್ರ ಅಷ್ಟಾವರಣ ಶಿರಸ್ಥಳ ಪಂಚಾಚಾರ ಜ್ಞಾನ ಸಿದ್ಧ್ಯರ್ಥಂ ಮಮ ಕ್ಷೇತ್ರನಾಥ ವೀರಭದ್ರೇಶ್ವರ ಕೃಪಾಶೀರ್ವಾದ ಶ್ರೀರಕ್ಷ ಸದಾಕಾಲ ಸಿದ್ಧ್ಯರ್ಥಂ ಲೋಕ ಕಲ್ಯಾಣಾರ್ಥಂ ವಿಶ್ವಶಾಂತ್ಯರ್ಥಂ ಶ್ರೀ ವೀರಭದ್ರೇಶ್ವರ ಮಹಾಸ್ವಾಮಿನಃ ಅಷ್ಟೋತ್ತರ ಪುಷ್ಪ ಪೂಜಾ ವಯಂ ಕರಿಷ್ಯಾಮಃ. ಒಂದು ನಿಮಿಷ ಕಣ್ಣು ಮುಚ್ಚಿ ಹಂಗೆ ಸಂಕಲ್ಪವನ್ನು ಪೂರ್ಣ ನೀವು ಧ್ಯಾನಿಸ್ಕೊಳ್ಬೇಕು. ನೇರ ಮಾಡಿ ಬೆನ್ನು. ರುದ್ರಂ ರೌದ್ರಾವತಾರಂ ಹುತವಹುನಯನಂ ಚೋರ್ಭಗೇಶಂ ಸುದಂಷ್ಟಂ ವ್ಯೋಮಾಂಗಂ ಭೀಮರೂಪಂ ಕಿಣಿಕಿಣಿರಭಸಜ್ವಾಲಮಾಲಾವೃತಾಂಗಂ ಭೂತಪ್ರೇತಾಧಿನಾತಂಗರ ಕಮಲಯುಗೆ ಖಡ್ಗಪಾತ್ರೆ ವಹಂತಂ ವಂದೇ ಲೋಕೈಕವೀರಂ ತ್ರಿಭುವನ ವಿನುತಂ ಶ್ಯಾಮಲಂ ವೀರಭದ್ರಂ. ನಿಧಾನವಾಗಿ ಕಣ್ಬಿಡಿ. ಭಗವಂತನ ಆಶೀರ್ವಾದ ನಿಧಾನಕ್ಕೆ ಕಣ್ಣು ಒರೆಸ್ಕೊಡ್ರಿ ಎಲ್ಲರ ಕೈಯಲ್ಲಿ. ಒಂದೇ ನಿಮಿಷ ನಿಮಗೆ ಒಂದು ವಿಷಯವನ್ನು ಹೇಳಿಬಿಟ್ಟು ನಾನು ಅಷ್ಟೋತ್ತರ ಮಾಡಲಿಕ್ಕೆ ಹೋಗ್ತೀನಿ. ಯಾರು ಗಲಾಟೆ ಮಾಡಬಾರ್ದು. ಎಲ್ಲರೂ ಇದು ನಿಂತ್ಕೊಂಡು ಅಷ್ಟೋತ್ತರ ನೋಡ್ಬೇಕು, ಆಯಿತಾ? ಇವತ್ತು ನಿಮಗೆ ಎರಡು ಆಶೀರ್ವಾದ ಆಗ್ತಾಯಿದೆ. ಎಷ್ಟು? ನಾವು ಒಂದಕ್ಕಂತ ಬಂದ್ವಿ, ಎರಡು ಆಶೀರ್ವಾದ, 2 ಆಶೀರ್ವಾದ. ಈಗ ನೋಡ್ರಿ, ಭಗವಂತನ ಆಶೀರ್ವಾದ ಒಂದು ಕಡೆ, ನಡೆದಾಡತಕ್ಕಂಥ ದೇವರು ಅಂತ ನಾವೇನು ಭಾವಿಸ್ತೀವಲ್ಲ, ಶಿವಾಚಾರ್ಯ ಒಂದು ಕಡೆ ಆಗಿಸಿದ್ದಾರೆ. ಒಂದು ಕಥಾರೂಪದಲ್ಲಿ ಒಂದು ವಿಷಯ ಹೇಳ್ಬೇಕು ನಿಮಗೆ. ಯಾಕಂದರೆ ಭಗವಂತ ಒಂದೇ ಆಶೀರ್ವಾದ ಮಾಡಿಬಿಡ್ತಾನೆ, ತಥಾಸ್ತು ಅಂದ್ಬಿಟ್ಟು ಹೋಗ್ಬಿಡ್ತಾರೆ. ಗುರುಗಳು ಹಂಗಲ್ಲ. ಒಂದು ಊರಲ್ಲಿ ಬಡ ದಂಪತಿಗಳು 2 ಮಕ್ಕಳಿದ್ದರು. ತುಂಬ ಬಡತನ ಇತ್ತು. ಆ ಬಡತನ ಇರ್ತಕ್ಕಂಥವ್ರಿಗೆ ಆ ಊರಿಗೆ ಶಿವಾಚಾರ್ಯ ಬರ್ತಾರೆ. ಅದೇ ರೀತಿ ನಮ್ಮ ದೇವರು ಇವತ್ತು ಬಂದಿದ್ದಾರೆ. ಭಾಳ ಭಕ್ತಿ. ಯಾಕೆ? ಭಕ್ತಿಯಿಂದ ಶಿವನನ್ನು ಹೊಲಿಸ್ಕೊಳ್ತಾನೆ. ಹೊಲಿಸ್ಕೊಂಡು ಪ್ರತ್ಯಕ್ಷನಾಗ್ತಾನೆ ಶಿವ. ಏನಮ್ಮ ನಿನ್ನ ಪರಿಸ್ಥಿತಿ ಏನು ಬೇಕು ನಿನಗೆ ಅಂದರೆ, ನನಗೆ ಹಿಂಗೈತೆ ಪರಿಸ್ಥಿತಿ, ನನಗೆ ಬಡತನ, ನಮ್ಮ ಯಜಮಾನರಿಗೆ ಕಣ್ಣು ಕಾಣಿಸಲ್ಲ, ತುಂಬ ಬಡತನ ಇದ್ದೀನಿ, ನನಗೆ ಆಶೀರ್ವಾದ ಮಾಡಿ, ನನ್ನ ಯಜಮಾನರಿಗೆ ಕಣ್ಣು ಬರಬೇಕು, ನಮ್ಮ ಬಡತನ ಅರಿಬೇಕು. ಇಲ್ಲ 2 ವರ ಕೊಡ್ಲಿಕ್ಕೆ ಆಗಲ್ಲ, 1 ವರ ಕೊಡ್ತೀನಿ ಅಂತಂದಂದ್ರಂತೆ. ಅದಕ್ಕೆ ಯೋಚನೆ ಮಾಡಿದ್ರು ತಾಯಿ, 1 ವರ ತಗೊಂಡು ನಾನು ಏನು ಮಾಡಲಿ? ಐಶ್ವರ್ಯ ಕೊಟ್ಟರೆ ಅದನ್ನು ಅನುಭವಿಸ್ಲಿಕ್ಕೆ ನಮ್ಮ ಯಜಮಾನ್ರಿಗೆ ಕಣ್ಣಿಲ್ಲ, ಓಲಿಗೆ ಕಣ್ಣು ಕೊಟ್ಟರೆ ಈ ಬಡದ ಸಾಕಾಗೋಗ್ಬಿಡಿದ್ದು ಇಲ್ಲಿವರೆಗೂ ಅಂತ ಯೋಚನೆ ಮಾಡಿ, ಬೇಡ, ಕೊಡೋದಾರಿ ಕೊಟ್ಟರೆ ಕೊಡಬೇಡ ಅಂತ ಹೇಳ್ತಾರೆ. ಆಗ ಮತ್ತೆ ಭಗವಂತನ ಅಷ್ಟು ವಿಶ್ವಾಸ, ಅಷ್ಟು ಭಕ್ತಿ, ಮತ್ತೆ ಪೂಜೆ ಮಾಡ್ತಾಳೆ, ತಪಸ್ಸು ಮಾಡ್ತಾಳೆ. ಮತ್ತೆ ಏನು ಮಾಡೋ ಸಹಿತ ಆಕೆಗೆ ಆ ವರ ಸಿಗೋದಿಲ್ಲ. ಹಿಂಗೆ ಒಂದು ಕಡೆ ಸಭೆ ಆಗ್ತಾ ಇರ್ತದೆ, ದೈವ ಸಭೆ. ಅಲ್ಲಿ ಗುರುಗಳು ಆಗಮಿಸಿದಾಗ ಹೋಗಿ ನಮಸ್ಕಾರ ಮಾಡಿ ತಾಯಿ ಕೇಳ್ತಾರೆ. ಗುರುಗಳು ಕೇಳ್ತಾರೆ, ಏನಮ್ಮ ನಿಮ್ಮ ಪರಿಸ್ಥಿತಿ, ಯಾಕೆ ಹಿಂಗೆ ಅಳ್ತಾ ಇದೆಯಾ ಅಂದರೆ, ಸ್ವಾಮಿ ನಮಗೆ ಈ ಥರ ಬಡತನ ಇದೆ, ನಮ್ಮ ಯಜಮಾನಿಗೆ ಕಣ್ಣಿಲ್ಲ, ನಮಗೆ 2 ಮಕ್ಕಳಿದ್ದಾರೆ, ಈ ಬಡತನ, ಈ ಕಣ್ಣಿಲ್ಲ, ಈ 2 ಮಧ್ಯದಲ್ಲಿ ನಾನು ಬೇಗ ಸಾಕಾಗೋಗ್ಬಿಟ್ಟಿದೆ, ಇದಕ್ಕೆಲ್ಲರೂ ಪರಿಷ್ಕಾರ ತೋರಿಸಿ. ದೇವರು ಬಂದರು ಸಹಿತ ಆಶೀರ್ವಾದ ಮಾಡಿ 1 ವರ ಕೊಡ್ತೀನಿ ಅಂತ ಹೇಳಿದರು. ಆದರೆ 1 ವರ ತಗೊಂಡು ನಾನು ಏನು ಮಾಡ್ಲಿಕ್ಕೆ ಆಗೋದಿಲ್ಲ, ಅದಕ್ಕೆ ನಂಗೆ 2 ವರ ಬೇಕು ಸ್ವಾಮಿ ಅಂತ ಕೇಳಿದ್ರು. ಅದಕ್ಕೆ ಯಾಕೆ ಚಿಂತೆ ಮಾಡ್ತೀಯಮ್ಮ ನೀವು ಒಂದು ಗುರುಗಳು. ಹರ ಮುನಿದರೆ ಗುರು ಕಾಯುವನು. ಗುರು ಮುನಿದರೆ ಈ ಜಗತ್ತಿನಲ್ಲಿ ಯಾರು ನಮ್ಮನ್ನು ಕಾಯಕ್ಕೆ ಸಾಧ್ಯ ಇಲ್ಲ. ಆಗ ಗುರುಗಳು ಹೇಳ್ತಾರೆ, ಮತ್ತೆ ನೀನು ಶಿವನ ಹೊಲಿಸ್ಕೊಳ್ಳಮ್ಮ, ನಾನು ಹೇಳಿದ್ದು ಹೇಳ್ಬಿಡು, ವರ 2 ನಿಂಗೆ ಬಂದ್ಬಿಡುತ್ತೆ ಅಂತ ಹೇಳ್ತಾರೆ ಗುರುಗಳು. ಏನಪ್ಪ ಏನಂತ ಹೇಳ್ರಿ ಅಂದರೆ, ಹೇಳ್ತಾರೆ ಗುರುಗಳು, ಏನಿಲ್ಲ, ನಮ್ಮ ಮಕ್ಕಳು ಬಂಗಾರದ ತಟ್ಟೆಯಲ್ಲಿ ಊಟ ಮಾಡುವಂಥ ಭಾಗ್ಯ ನನಗೆ ಕೊಡಬೇಕು ಅಂತ ಕೇಳ್ಬಿಡು ಅಂತ ಕೇಳ್ಬಿಡ್ತಾರೆ ಗುರುಗಳು ಶಿವನನ್ನು. ಏನು
ನನ್ನ ಮಕ್ಕಳು ಬಂಗಾರದ ತಟ್ಟೆಯಲ್ಲಿ ಊಟ ಮಾಡುವಂತ ಸೌಭಾಗ್ಯವನ್ನು ನಮ್ಮ ಯಜಮಾನರು ನೋಡ್ಬೇಕಂತ ಕೇಳ್ಬಿಡು, ಅಲ್ಲಿಗೆ 2 ವರ ಸಿಕ್ಕೋಗ್ಬಿಡುತ್ತೆ ಅಂತ ಹೇಳ್ತಾರೆ. ಸಿಗ್ತಾ ಇಲ್ಲ 2 ವರ? ಯಾರು ಕೊಟ್ಟರು ವರ? ಅಂತ ಗುರುಗಳ ಆಶೀರ್ವಾದ ನಿಮ್ಗೆ ಸಿಗ್ತಾ ಇದೆ. ಬೇಕಿನ್ನ ಬೇಕು ಇವತ್ತು. ತುಂಬಾ ಪುಣ್ಯವಂತರು ನೀವು. ಅಷ್ಟೋತ್ತರ ಮಾಡ್ತೀನಿ, ಎಲ್ಲರೂ ನಿಂತ್ಕೊಳ್ರಿ. ನಿಂತ್ಕೊಂಡು ಓಂ ವೀರಭದ್ರಾಯ ನಮಃ ಅಂತ ಪ್ರಾರ್ಥನೆ ಮಾಡ್ಕೊಳ್ಳಿ. ಏನ್ ಮಾಡ್ಬೇಕು?